ಆದಮೇಲೆ ಯೋಗದ ಪ್ರಮುಖ ಅಂಶಗಳನ್ನು ಕುರಿತಾಗಿ ನಾನು ನಿಮಗೆ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಇವತ್ತು ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಯೋಗ ವ್ಯಾಯಾಮಗಳಿಂದ. ಯಾವಾಗ ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನು ನಾವು ಅಭ್ಯಾಸ ಮಾಡ್ತೀವಿ, ಯಾವಾಗ ಸೂಕ್ಷ್ಮ ಯೋಗಾಸನಗಳನ್ನು ನಾವು ಅಭ್ಯಾಸ ಮಾಡ್ತೀವಿ, ಆವಾಗ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪ್ರತಿಯೊಂದು ಗ್ರಂಥಿಗಳು ಕೂಡ ಕ್ರಿಯಾಶೀಲವಾಗ್ತಾ ಹೋಗ್ತವೆ. ನಮ್ಮ ಶರೀರದ ಗ್ರಂಥಿಗಳ ವ್ಯವಸ್ಥೆಯನ್ನು ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಸೊ ನಾವು ಮೊದಲನೇ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಗ್ರಂಥಿಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು. ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಎಲ್ಲ ಜಾಯಿಂಟ್ಸ್ಗಳನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು. ತದನಂತರದಲ್ಲಿ ಯೋಗವನ್ನು ನಾವು ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋದರೆ ಅದಕ್ಕೆ ಯೋಗದಲ್ಲಿರ್ತಕ್ಕಂಥ ಶಕ್ತಿ ಏನು ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ಯೋಗವನ್ನು ಶಾರೀರಿಕ ವ್ಯಾಯಾಮದ ಥರ ನಾವು ಮಾಡ್ತಾ ಹೋಗ್ತೇವೆ. ಯಾವಾಗ ಶಾರೀರಿಕ ವ್ಯಾಯಾಮವನ್ನು ನಾವು ಯೋಗ ಅಂತ ತಿಳ್ಕೊಂಡಿರ್ತೇವೆ, ಅಲ್ಲಿವರೆಗೂ ನಮ್ಗೆ ಯೋಗದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಅಂದರೆ ಇದು ಕೇವಲ ಮನುಷ್ಯನ ಶರೀರವನ್ನಷ್ಟೇ ಸದೃಢಗೊಳಿಸ್ತಕ್ಕಂಥದ್ದಲ್ಲ. ಯೋಗ ಅಂದರೆ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಆ್ಯಂಡ್ ಸೋಷಿಯಲಿ ವೆಲ್ ಬೀಯಿಂಗ್ ಅಂತ ಕರೀತಾರೆ. ಒಬ್ಬ ಮನುಷ್ಯನ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರಬಲಗೊಳಿಸ್ತಕ್ಕಂಥ ಶಕ್ತಿ ಯೋಗಕ್ಕೆ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಯೋಗದ ಮೂಲ ಸೂತ್ರಗಳನ್ನು ಅರ್ಥೈಸಿಕೊಂಡು ಯೋಗಾಭ್ಯಾಸವನ್ನು ಹೇಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಾವು ಯೋಗಾಭ್ಯಾಸವನ್ನು ಶುರು ಮಾಡೋ ಪ್ರಾರಂಭದಲ್ಲಿ ಮೊದಲನೇದಾಗಿ ಸೂಕ್ಷ್ಮ ಯೋಗ ಆಸನಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾಗಿ ಬಹುಮುಖ್ಯವಾಗಿರ್ತಕ್ಕಂಥ ಸೂಕ್ಷ್ಮ ಯೋಗಾಸನಗಳನ್ನು ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು, ಪ್ರಾರಂಭಿಕ ಸ್ಥಿತಿಯನ್ನು ನಾವು ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಸ್ವಲ್ಪ ಎರಡೂ ಕಾಲುಗಳನ್ನು 1 ಅಡಿ ಅಂತರದಲ್ಲಿ ಈ ರೀತಿ ಇಟ್ಕೊಳ್ಬೇಕು. ನೇರವಾಗಿ ನಿಂತ್ಕೊಳ್ಬೇಕು. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು. ಈಗೇನು ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಕತ್ತಿನ ಚಲನೆಯನ್ನು ಮಾಡಬೇಕು. ಉಸಿರನ್ನು ತೆಗೆದುಕೊಳ್ತಾ ಕತ್ತ ಮೇಲೆ, ಉಸಿರನ್ನು ಬಿಡ್ತಾ ಕತ್ತನ್ನು ಕೆಳಗೆ, ಉಸಿರನ್ನು ತೆಗೆದುಕೊಳ್ತಾ ಕತ್ತನ್ನು ಹಿಂದೆ, ಉಸಿರನ್ನು ಬಿಡ್ತಾ ಕತ್ತನ್ನು ಮುಂದೆ. ಕತ್ತು ಮುಂದೆ ಬಾಗಿಸಿದಾಗ ನಿಮ್ಮ ಗದ್ದ ಎದೆಗೆ ಸ್ಪರ್ಶವಾಗೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ತಲೆಯನ್ನು ಮೇಲೆತ್ತಿ, ಉಸಿರನ್ನು ಹೊರ ಹಾಕ್ತಾ ತಲೆ ಕೆಳಗೆ. ಈ ರೀತಿಯಾಗಿ ಮೇಲ್ಮುಖವಾಗಿ ಕೆಳಮುಖವಾಗಿ ನಿಮ್ಮ ಕತ್ತನ್ನು ಚಲನೆ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೆದುಳಿಗೆ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ನಿಮ್ಗೆ ಯಾವತ್ತೂ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತಕ್ಕಂಥ ಸಮಸ್ಯೆ ಬರಲ್ಲ. ಇಲ್ಲಾಂದರೆ ನಿಮ್ಮ ಕುತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಡಿಸ್ಕ್ಗಳು ಕಂಪ್ರೆಸ್ ಆಗಿ ಕತ್ತು ನೋವು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕತ್ತಿನಿಂದ ನಿಮ್ಮ ತೋಳುಗಳ ಮೂಲಕ ಇಡೀ ಕೈಗಳಲ್ಲಿ ರಕ್ತ ಸಂಚಾರ ಆಗ್ತಾ ಇರ್ತದೆ. ಯಾಕಂದರೆ ಇಲ್ಲಿಂದ ಹೊರಟಿರ್ತಕ್ಕಂಥ ನರಗಳು ನಿಮ್ಮ ಕೈಗಳಿಗೂ ಕೂಡ ಏನಾಗ್ತವೆ, ಸಂಚಾರವಾಗ್ತವೆ. ಹಾಗಾಗಿ ಯಾರಿಗೆ ಕತ್ತು ನೋವು ಇರ್ತದೆ ಅವ್ರಿಗೆ ಕೈಗಳಿಗೂ ಕೂಡ ಏನಾಗ್ತದೆ, ಜೋಮ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ನೀವು ಕತ್ತಿನ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಈ ಒಂದು ಶಿರೋಭ್ರಮಣವನ್ನು, ಶಿರೋ ಸಂಚಾರವನ್ನು ಮಾಡ್ತಾ ಹೋಗ್ತೀರ, ಆವಾಗ ನಿಮ್ಮ ಕತ್ತಿನಲ್ಲಿರ್ತಕ್ಕಂಥ ಎಲ್ಲ ಡಿಸ್ಕ್ಗಳು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ನಿಮ್ಮ ಜೀವನದಲ್ಲಿ ಈ ರೀತಿ ಮಾಡೋದ್ರಿಂದ ಕತ್ತು ನೋವಿನ ಸಮಸ್ಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿನಿತ್ಯವೂ ಕೂಡ ನೀವೇನು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಉಸಿರಾಟದ ಮೂಲಕ ಮಾಡಿದರೆ ಮಾತ್ರ ಅದಕ್ಕೆ ಯೋಗ ಅಂತ ಕರೀತಾರೆ. ಉಸಿರು ಇಲ್ಲದೆ ನಾವು ಏನಾದರೂ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಯೋಗ ಆಗೋದಿಲ್ಲ, ಅದು ಕೇವಲ ವ್ಯಾಯಾಮ ಆಗ್ತದೆ. ವ್ಯಾಯಾಮ ಆಗೋದ್ರಿಂದ ನಿಮ್ಮಲ್ಲಿ ಅಷ್ಟೊಂದು ದೈಹಿಕವಾಗಿರ್ತಕ್ಕಂಥ ಬದಲಾವಣೆಗಳು ಬರ್ಬೋದೇ ಹೊರತು ಮಾನಸಿಕವಾಗಿರ್ತಕ್ಕಂಥ ಪರಿವರ್ತನೆಗಳು ನಿಮ್ಮಲ್ಲಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗಬೇಕು, ನಮ್ಮ ಮನಸ್ಸು ಸಕಾರಾತ್ಮಕವಾಗಿರಬೇಕು ಅಂದರೆ
ನಾವು ಉಸಿರಿನ ಜೊತೆಗೆ ಆಸನಗಳನ್ನ ಅಭ್ಯಾಸ ಮಾಡಬೇಕು. ಯಾವಾಗ ಉಸಿರು ತೆಗೆದುಕೊಳ್ಬೇಕು, ಯಾವಾಗ ಉಸಿರು ಬಿಡಬೇಕು ಅಂತಕ್ಕಂಥದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸಿ ಅಭ್ಯಾಸ ಮಾಡಬೇಕು. ಈಗ ಈ ರೀತಿ ನಾವೇನು ಮಾಡಿದ್ವಿ, ಸುತ್ತಾ ಹೋದ್ವಿ. ಕ್ಲಾಕ್ ವೈಸ್ 10 ಬಾರಿ, ಆ್ಯಂಟಿ ಕ್ಲಾಕ್ ವೈಸ್ 10 ಬಾರಿ. ಅಂದರೆ ಯಾವ ಕಡೆಯಿಂದ ನಾವು ಸುತ್ತಿಸಿರ್ತೇವಲ್ಲ ಅದರ ವಿರುದ್ಧ ದಿಕ್ಕಿನಲ್ಲೂ ಕೂಡ ಅಷ್ಟೇ ಬಾರಿ ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡೋದ್ರಿಂದ ಎರಡೂ ಕಡೆ ಏನಾಗ್ತದೆ, ಬ್ಯಾಲೆನ್ಸ್ ಆಗ್ತದೆ. ಯೋಗ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ಅಂತಕ್ಕಂಥ ಒಂದು ಅರ್ಥವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಅರಿವೇ ಗುರು, ಆಚಾರವೇ ಶಿಷ್ಯ, ಸಮತೆ ಎಂಬುದೇ ಯೋಗ ನೋಡ ಅಖಂಡೇಶ್ವರ ಅಂತ ಕರೀತಾರೆ. ಅಂದರೆ ಅರಿವನ್ನು ನಾವು ಜಾಗೃತಗೊಳಿಸಿ ಆಚಾರದ ದಾರಿಯಲ್ಲಿ ನಡೀತಾ ನಾವು ಬಹಳ ಮುಖ್ಯವಾಗಿ ನಮ್ಮ ಶರೀರವನ್ನು ಸಮಾನ ದೃಷ್ಟಿಕೋನದಲ್ಲಿ, ಸಮಾನ ಮನಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ಹಾಗಾಗಿ ದೇಹವನ್ನು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಎಡ ಮತ್ತು ಬಲದ ಭೇದವನ್ನು ಅಳಿಬೇಕು. ನಿಧಾನವಾಗಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ, ಉಸಿರನ್ನು ತೆಗೆದುಕೊಳ್ತಾ ಹಿಂದೆ, ಕಣ್ಣು ಮುಚ್ಚಿ ಅಭ್ಯಾಸ ಮಾಡಿ ಉಸಿರು ಬಿಡ್ತಾ ಮುಂದೆ. ಹೀಗೆ ಕತ್ತಿನ ಜೊತೆಗೆ ನಾವು ಅಲಗಾಡಬಾರ್ದು. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಪೂರ್ತಿಯಾಗಿ ತಮ್ಮ ಶರೀರವನ್ನೇ ಅಲಗಾಡಿಸ್ತಿರ್ತಾರೆ. ಹಿಂಗೆ ಹಾಗಾಗಬಾರ್ದು. ಕೇವಲ ಕತ್ತು ಮಾತ್ರ ಏನಾಗಬೇಕು, ತಿರುಗ್ತಾ ಹೋಗ್ಬೇಕು. ಕತ್ತು ರೊಟೇಟ್ ಆಗಬೇಕೆ ಹೊರತು ನಮ್ಮ ಶರೀರ ರೊಟೇಟ್ ಆಗಬಾರ್ದು. ಯಾವಾಗ ಕೆಳಗಡೆ ಬಾಗ್ತೇವೆ ಆವಾಗ ಉಸಿರನ್ನು ಬಿಡಬೇಕು, ಯಾವಾಗ ಮೇಲುಗಡೆ ಬರ್ತೇವೆ ಆವಾಗ ಉಸಿರನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಇದಕ್ಕೇನಂತ ಕರೀತಾರೆ ಅಂತ ಹೇಳಿದ್ರೆ ಶಿರೋಭ್ರಮಣ ಅಂತ ಕರೀತಾರೆ. ಈ ಶಿರೋಭ್ರಮಣದಿಂದ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ನ್ಯೂರಾನ್ಸ್ಗಳು ಕ್ರಿಯಾಶೀಲವಾಗ್ತವೆ. ಅದರ ಜೊತೆಗೆ ನಿಮ್ಮ ಮನಸ್ಸು ಕೂಡ ಪ್ರಶಾಂತವಾಗ್ತದೆ, ಪ್ರಸನ್ನವಾಗ್ತದೆ. ಇದಾದ ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಭುಜಭ್ರಮಣವನ್ನು ಅಭ್ಯಾಸ ಮಾಡಬೇಕು. ಭುಜಭ್ರಮಣ ಅಂದರೆ ಈ ರೀತಿಯಾಗಿ ನಿಮ್ಮ ಎರಡೂ ತೋಳುಗಳನ್ನು ಈ ರೀತಿ ಮಡಚ್ಕೊಳ್ಬೇಕು. ಈ ನಿಮ್ಮ ಹಸ್ತ ನಿಮ್ಮ ಭುಜದ ಮೇಲೆ ಇರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಮೊಣಕೈಗಳನ್ನ ಮುಂದೆ ಸೇರಿಸಿ ಮೇಲೆ ತೆಗೆದುಕೊಂಡು ಬನ್ನಿ. ಉಸಿರನ್ನು ಬಿಡ್ತಾ ಕೆಳಗಡೆ ಬನ್ನಿ. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಮೇಲೆ, ಉಸಿರನ್ನು ಬಿಡ್ತಾ ಕೆಳಗೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರೆಸೆಂಟ್ ಶೋಲ್ಡರ್ ಸಮಸ್ಯೆ, ಟೆನ್ನಿಸ್ ಎಲ್ಬೋ, ಗಾಲ್ಫರ್ ಎಲ್ಬೋ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಚಲನೆ ಮಾಡೋದ್ರಿಂದ ನಿಮ್ಮ ತೋಳುಗಳ ಸ್ನಾಯುಗಳು ಬಲಿಷ್ಠವಾಗ್ತವೆ ಮತ್ತು ನಿಮ್ಮ ಕೈಗಳಲ್ಲಿ ಹೆಚ್ಚು ಶಕ್ತಿ ಸಂಚಾರವಾಗೋದ್ರ ಜೊತೆಗೆ ನಿಮಗೆ ಹೆಚ್ಚು ಭಾರವನ್ನು ಎತ್ತತಕ್ಕಂಥ ಸಾಮರ್ಥ್ಯ ಒದಗ್ತದೆ. ಇಲ್ಲಾಂದರೆ ಕೆಲವು ಜನರಿಗೆ ಒಂದು 2 kg ಎತ್ತಿದರೂ ಕೂಡ ಕೈಯಲ್ಲಿ ನೋವು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮಲ್ಲಿ ಹೆಚ್ಚು ಶಕ್ತಿ ಸಂಚಾರ ಆಗ್ತದೆ ತೋಳುಗಳಲ್ಲಿ. ಕ್ಲಾಕ್ ವೈಸ್ ಮಾಡಿದ್ಮೇಲೆ ಈಗ ನಾವು ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾಯಿದ್ದೇವೆ. ಅಂದರೆ ಎಷ್ಟು ಬಾರಿ ನಾವು ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತೀವಿ ಅಷ್ಟೇ ಒಂದು ವಿರುದ್ಧ ದಿಕ್ಕಿನಲ್ಲೂ ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಮಾಡಿದ್ರೆ ಮಾತ್ರ ಅದರಿಂದ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಈ ರೀತಿಯಾಗಿ ಮುಖದಲ್ಲಿ ಪ್ರಸನ್ನತೆ ಇರಬೇಕು. ಯಾವುದೇ ಕಾರಣಕ್ಕೂ ಮುಖ ಗಂಟು ಹಾಕ್ಕೊಂಡು ಅಭ್ಯಾಸವನ್ನು ಮಾಡಬಾರ್ದು. ಯಾವಾಗ ನೀವು ಮುಖ ಗಂಟು ಹಾಕ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಾ, ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ನ್ಯೂರಾನ್ಸ್ಗಳು ಕೂಡ ಅಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಲ್ಲ. ಯಾಕಂದರೆ ನಮ್ಮ ಮನಸ್ಸು, ನಮ್ಮ ಮುಖ ಹೇಗಿರ್ಬೇಕಂತ ಹೇಳಿದ್ರೆ ಯಾವತ್ತು ಹೂವು ಅರಳಿರೋ ಥರ ಅರಳಿರಬೇಕು. ಹಾಗಾಗಿ ಆ ಮನಸ್ಸನ್ನು ಮತ್ತು ನಮ್ಮ ಮುಖವನ್ನು ಅರಳಿಸ್ಕೊಳ್ಳಿಕ್ಕಾಗಿ ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜಾಯಿಂಟ್ಸ್ಗಳನ್ನು, ಎಲ್ಲ ಜೋಡಣೆಗಳನ್ನು ನಾವೇನು ಮಾಡ್ಕೋಬೇಕು, ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಇಲ್ಲೇನಾದರೂ ಒಂದು ಸಂಧಿಯಲ್ಲಿ, ಇಲ್ಲೇನಾದ್ರೂ ಜಾಯಿಂಟಲ್ಲಿ ನೋವು ಬರ್ಲಿಕ್ಕೆ ಪ್ರಾರಂಭ ಆದರೆ ನಮಗೇನಾಗುತ್ತೆ, ಇರಿಟೇಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇರಿಟೇಷನ್ ಆಗ್ಲಿಕ್ಕೆ ಶುರುವಾದಾಗ ಮನಃಶಾಂತಿ ಹಾಳಾಗುತ್ತೆ. ಮನಃಶಾಂತಿ ಹಾಳಾದರೆ ಮುಖವೂ ಕೂಡ ಗಂಟು ಕಟ್ತದೆ, ಮನಸ್ಸು ಕೂಡ ಗಂಟು ಕಟ್ತದೆ. ಹಾಗಾಗಿ ಮನಸ್ಸನ್ನು ಗಂಟು ಕಟ್ಟಿ, ಮುಖವನ್ನು ಗಂಟು ಕಟ್ಟಿ, ಕೊನೆಗೆ ನಾವು ಗಂಟು ಮೂಟೆ ಕಟ್ಕೊಂಡು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದಕ್ಕಿಂತ
ಇಡೀ ಶರೀರದಲ್ಲಿರ್ತಕ್ಕಂಥ ಗಂಟುಗಳ ಒಂದು ಕ್ರಿಯಾಶೀಲತೆಯನ್ನು, ನಾವು ಗಂಟುಗಳನ್ನು ಕರಗಿಸಿಕೊಂಡು ಶರೀರದಲ್ಲಿ ಕ್ರಿಯಾಶೀಲತೆ ಹೆಚ್ಚಿಸ್ಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು, ಈ ಥರ ಸೂಕ್ಷ್ಮ ಯೋಗ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಮ್ಮ ಮುಷ್ಟಿ ಸಂಚಲನ, ಉಸಿರು ತೆಗೆದುಕೊಳ್ತಾ ಮುಷ್ಟಿ ಮಾಡಬೇಕು, ಉಸಿರು ಬಿಡ್ತಾ ಮೇಲೆ. ಒಂದು ಬಾರಿ ಮುಷ್ಟಿಯ ಒಂದು ಸ್ಥಿತಿಯಲ್ಲಿ ಕೈಯ ಹೆಬ್ಬೆರಳನ್ನು ಮೇಲೆ ತರಬೇಕು, ಮತ್ತೊಂದು ಬಾರಿ ಮಡಚಿದಾಗ ಕೈಯ ಹೆಬ್ಬೆರಳನ್ನು ಒಳಗಡೆ ಹಾಕಬೇಕು. ಈ ರೀತಿ ಒಂದು ಸರಿ ಹೊರಗೆ, ಒಂದು ಸರಿ ಒಳಗೆ, ಒಂದು ಸರಿ ಹೊರಗೆ, ಒಂದು ಸರಿ ಒಳಗೆ, ಒಂದು ಸರಿ ಹೊರಗೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಹೃದಯದ ಸಮಸ್ಯೆ ಬರಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಬ್ಲಡ್ ಪಂಪಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಿಯಾಶೀಲವಾಗ್ತದೆ. ಯಾರಿಗೆ ಹೃದಯದ ಸಮಸ್ಯೆ ಇರ್ತದೆ ಅವರು ಈ ರೀತಿಯಾಗಿರ್ತಕ್ಕಂಥ ಸೂಕ್ಷ್ಮ ಯೋಗಾಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಇದು ಔಷಧಿಯ ಥರ ಕೆಲಸ ಮಾಡ್ತದೆ. ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯನ್ನು ನಮ್ಮ ಶರೀರದ ಸಕಾರಾತ್ಮಕ ಶಕ್ತಿಯಿಂದ ನಾವು ಸರಿಪಡಿಸ್ಕೊಳ್ಬೋದು. ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು, ಉಸಿರು ಬಿಡ್ತಾ ಕ್ಲೋಸ್ ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಸ್ಟ್ರೈಟ್ ಮಾಡಬೇಕು, ಉಸಿರು ಬಿಡ್ತಾ ಕ್ಲೋಸ್ ಮಾಡಬೇಕು. ಹೀಗೆ ನೀವೇನು ಮಾಡಬೇಕು, ಪಾಸಿಟಿವ್ ಥಾಟ್ಸಿಂದ, ಉಸಿರಾಟದ ಒಂದು ಕ್ರಿಯಾಶೀಲತೆಯಿಂದ ಅಭ್ಯಾಸ ಮಾಡಬೇಕು. ಹಾಗಾಗಿ ನಾನೇನು ಹೇಳಿದೆ ಅಂದರೆ, ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸದಲ್ಲಿ ಉಸಿರಾಟ ಬಹಳ ಮುಖ್ಯ. ಎಕ್ಸೈಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ. ಯಾವುದಕ್ಕೂ ಭಯ ಬೀಳಲಿಕ್ಕೆ ಹೋಗಬೇಡಿ. ನಮ್ಮ ಹತ್ರ ಎಂತೆಂಥ ಪೇಷಂಟ್ಗಳು ಬಂದು ಕೇವಲ ಒಂದು ವಾರದಲ್ಲಿ ಅವರ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಕಾಯಿಲೆ ಆಗಲಿ, ಬಿ ಪಿ ಸಮಸ್ಯೆ ಆಗಲಿ, ಹೃದಯದ ಸಮಸ್ಯೆ ಆಗಲಿ, ನಿಮಗೆ ಕ್ಯಾನ್ಸರ್ ಇದ್ದರೂ ಕೂಡ ಭಯ ಬೀಳ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ನಿಮ್ಗೆ ಯಾವುದೇ ಕಾಯಿಲೆ ಇರಲಿ, ಅದಕ್ಕೆ ಸುಲಭ ಹಾಗೂ ಸರಳ ಪರಿಹಾರ ನಮ್ಮ ಯೋಗ ಕೇಂದ್ರದಲ್ಲಿ ನಿಮಗೆ ದೊರೀತದೆ. ಆ ಪರಿಹಾರವನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅತಿ ಒಂದು ಕಡಿಮೆ ಅವಧಿಯಲ್ಲಿ ನಿಮ್ಮ ಕಾಯಿಲೆಗಳ ನಿವಾರಣೆ ಆಗೋದ್ರ ಜೊತೆಗೆ ಶಾಂತಿ ನೆಮ್ಮದಿ ಬಂದೇ ಬರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹಸ್ತವನ್ನು ಮೇಲೆತ್ತಬೇಕು, ಉಸಿರನ್ನು ಬಿಡ್ತಾ ಕೆಳಗೆ. ನೋಡಿ, ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಗ್ರಂಥಿಗಳು ಸಂಬಂಧಪಟ್ಟಿರ್ತಕ್ಕಂಥ ಜಾಯಿಂಟ್ಸಲ್ಲಿ ಬಂದು ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಿಗಳು ಕೂಡ ಆ್ಯಕ್ಟಿವ್ ಆಗ್ತವೆ. ಯಾಕಂದರೆ ಈ ಭಾಗದಲ್ಲಿ ನಮ್ಮ ಲೈಂಗಿಕ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳಿರ್ತವೆ. ಹಾಗಾಗಿ ನಾವು ಈ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ಪುರುಷತ್ವದ ಸಮಸ್ಯೆ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಬಂಜಿತನದ ಸಮಸ್ಯೆ ಆಗಿರ್ಬೋದು, ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಅವೆಲ್ಲ ಪಾಯಿಂಟ್ಸು ಇಲ್ಲಿರ್ತವೆ. ಅದಕ್ಕಾಗಿ ನಾವು ಇಲ್ಲಿ ರುದ್ರಾಕ್ಷಿ ಆಗಲಿ ಬಳೆ ಆಗಲಿ ಹಾಕ್ಕೊಳ್ತಕ್ಕಂಥದ್ದು. ಅದಕ್ಕೆ ನೀವು ಈ ರೀತಿಯಾಗಿ ನೀವು ಚಲನೆ ಮಾಡ್ತಾ ಹೋದರೆ ಏನಾಗ್ತದೆ, ಈ ಭಾಗದಲ್ಲಿ ಹೆಚ್ಚು ರಕ್ತ ಸಂಚಾರ ಆಗ್ತದೆ, ಇಲ್ಲಿ ಹೆಚ್ಚು ಕ್ರಿಯಾಶೀಲತೆ ಉಂಟಾಗ್ತದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಇದು ನೋಡಲಿಕ್ಕೆ ತುಂಬ ಸುಲಭವಾಗಿ ನಿಮಗೆ ಕಾಣಿಸ್ಬೋದು, ಆದರೆ ಇದನ್ನು 2 ನಿಮಿಷ ಮಾಡಿದ್ರೆ ಗೊತ್ತಾಗ್ತದೆ ಇದು ಎಷ್ಟು ಕಷ್ಟವಾಗಿದೆ ಅಂತ. ನೀವು ಒಂದೇ ನಿಮಿಷ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ಕೈ ನೋವಾಗಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ನೀವು ಇದರಲ್ಲಿ ಮೊದಲು ಸ್ಟೆಬಿಲಿಟಿಯನ್ನು ಪಡ್ಕೊಳ್ಬೇಕಾಗ್ತದೆ, ಇದರಲ್ಲಿ ಮೊದಲು ನಿಯಂತ್ರಣವನ್ನು ಪಡ್ಕೊಳ್ಬೇಕಾಗ್ತದೆ. ರಿಲ್ಯಾಕ್ಸ್, ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನು ಬಿಡಬೇಕು. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹಸ್ತ ಸಂಚಾರ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, 2 ಕೈಗಳನ್ನು ಭುಜಕ್ಕೆ ನೇರವಾಗಿ ಎತ್ಕೊಳ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ 2 ಕಾಲುಗಳನ್ನು ಮೇಲೆತ್ತಬೇಕು. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ವಾಪಸ್ ಬರಬೇಕು. ಉಸಿರನ್ನು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ವಾಪಸ್, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ವಾಪಸ್, ಉಸಿರು ಬಿಡ್ತಾ ಮುಂದೆ, ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ತಾ ವಾಪಸ್. ಯಾವಾಗ ನೀವು ಮುಂದೆ ಕೈಗಳನ್ನು ತರ್ತೀರ ಅವಾಗ ಏನು ಮಾಡಬೇಕು, 2 ಕಾಲುಗಳನ್ನು ಮೇಲೆತ್ತಬೇಕು, ಹಿಂಬಡಿಯನ್ನು. ಯಾವಾಗ ಉಸಿರು ಬಿಡ್ತೀರಾ ಅವಾಗ ಏನು ಮಾಡಬೇಕು, 2 ಕೈಗಳನ್ನ ಭುಜಕ್ಕೆ ನೇರವಾಗಿ ತೆಗೆದುಕೊಂಡ್ಬರ್ಬೇಕು. ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ,
ಹೀಗೆ ನಿಂತ್ಕೊಳ್ಳಿ. ಒಂದು 3 ಸಲ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಹೇಳಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಕ್ಸೈಲ್, ರಿಲ್ಯಾಕ್ಸ್. ಹೀಗೆ ಕಣ್ಮುಚ್ಚಿ 3 ಬಾರಿ ಓಂ ನಮಃ ಶಿವಾಯ ಹೇಳೋದ್ರಿಂದ ನಿಮ್ಮ ಶರೀರದಲ್ಲಿ ಬ್ಯಾಲೆನ್ಸಿಂಗ್ ಅಂತಕ್ಕಂಥದ್ದು ಆ್ಯಕ್ಟಿವೇಟ್ ಆಗ್ತದೆ. ಈ ರೀತಿಯಾಗಿ ಕಣ್ಮುಚ್ಚಿ ಕಾಲನ್ನು ಮೇಲೆತ್ತಿ ಓಂ ನಮಃ ಶಿವಾಯ ಹೇಳೋದ್ರಿಂದ ನಿಮ್ಮ ಮೆದುಳಿನ ನರನಾಡಿಗಳಲ್ಲಿ ಹೆಚ್ಚು ಶಕ್ತಿ ಸಂಚಾರ ಆಗ್ತಾ ಹೋಗುತ್ತೆ. ನಿಮಗೆ ಜ್ಞಾಪಕ ಶಕ್ತಿ ಕೊರತೆ ಆಗಿರಬಹುದು, ನಿಮಗೆ ಏಕಾಗ್ರತೆ ಕೊರತೆ ಆಗಿರ್ಬೋದು. ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಇದು. ಇದರಿಂದ ನಿಮ್ಮ ಮಕ್ಕಳ ಒಂದು ಏಕಾಗ್ರತೆಯ ಶಕ್ತಿ, ಜ್ಞಾಪಕ ಶಕ್ತಿಯ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗಾಗಿ ಏನಾಗ್ತದೆ, ಈ ಒಂದು ಅಭ್ಯಾಸ ನಿಮ್ಮ ಶರೀರದಲ್ಲಿ ಫಿಸಿಕಲ್, ಮೆಂಟಲ್ ಮತ್ತು ಸ್ಪಿರಿಚುವಲ್ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣ ಆಗ್ತದೆ. ಇದಾದಮೇಲೆ ನೋಡಿ, ಸೂಕ್ಷ್ಮ ಯೋಗಾಸನಗಳನ್ನು ನಾವು ಅಭ್ಯಾಸ ಮಾಡ್ತಿದ್ದೀವಿ. ಈ ಎಲ್ಲ ಸೂಕ್ಷ್ಮ ಯೋಗ ಅಭ್ಯಾಸ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಟಿ ಭ್ರಮಣ. ಕಟಿಯನ್ನು ನೀವು ಈ ರೀತಿಯಾಗಿ ತಿರುಗಿಸ್ಬೇಕು. ಉಸಿರನ್ನು ತೆಗೆದುಕೊಳ್ತಾ ಮುಂದೆ, ಉಸಿರನ್ನು ಬಿಡ್ತಾ ಹಿಂದೆ, ಉಸಿರನ್ನು ತೆಗೆದುಕೊಳ್ತಾ ಮುಂದೆ, ಉಸಿರನ್ನು ಬಿಡ್ತಾ ಹಿಂದೆ. ಕಟಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಕ್ರಿಯಾಶೀಲವಾಗ್ತವೆ. ಕಟಿ ಭಾಗದಲ್ಲಿ ಯಾವ ಅಂಗಾಂಗಗಳಿದ್ದಾವೆ? ಬಹಳ ಮುಖ್ಯವಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಸ್ಮಾಲ್ ಇಂಟ್ರೆಸ್ಟೈನ್ ಆಗಿರ್ಬೋದು, ಲಾರ್ಜ್ ಇಂಟ್ರೆಸ್ಟೈನ್ ಆಗಿರ್ಬೋದು, ಕಿಡ್ನಿ ಆಗಿರಬಹುದು, ಎಲ್ಲವೂ ಕೂಡ ಏನಾಗ್ತವೆ, ಈ ರೀತಿಯಾಗಿ ಮಾಡೋದ್ರಿಂದ ಹೆಚ್ಚು ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರನ್ನು ಬಿಡ್ತಾ ಹಿಂದೆ. ಉಸಿರಾಟ ಪ್ರಬಲವಾಗಿರಬೇಕು. ಯಾವಾಗ ನಾವು ಉಸಿರಾಟವನ್ನು ಪ್ರಬಲವಾಗಿ ಮಾಡಿ ಅಭ್ಯಾಸವನ್ನು ಪ್ರಾರಂಭ ಮಾಡ್ತೇವೋ ಆವಾಗ ಅಭ್ಯಾಸದಲ್ಲಿ ನಮಗೆ ಸುಸ್ತಾಗಲ್ಲ. ನಾವು ಉಸಿರಾಟ ಮಾಡದೆ ನಾವೇನಾದರೂ ಅಭ್ಯಾಸವನ್ನು ಮಾಡಿದ್ರೆ ನಮಗೇನಾಗ್ತದೆ, ಸುಸ್ತಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸುಮಾರು ಜನ ಯೋಗ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾಯಿದ್ದೀವಿ. ಸುಮಾರು ಜನ ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಆದರೆ ಮುಖದಲ್ಲಿ ಒಂದು ಚೂರು ಕೂಡ ಯೋಗ ಮಾಡಿರ್ತಕ್ಕಂಥ ಕಳೆನೇ ಇರಲ್ಲ. ಯಾಕಂದರೆ ಅವರು ಯೋಗವನ್ನು ವ್ಯಾಯಾಮದ ರೀತಿಯಲ್ಲಿ ಅಭ್ಯಾಸ ಮಾಡಿರ್ತಾರೆ. ಯೋಗ ಅಂತಕ್ಕಂಥದ್ದು ವ್ಯಾಯಾಮದ ರೀತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಅಲ್ಲ. ಯೋಗ ಅಂತ ಹೇಳಿದ್ರೆ ಇದು ಒಂದು ವ್ಯವಸ್ಥೆಯ ಮೂಲಕ, ಸರಿಯಾದ ಒಂದು ನೀತಿ ನಿಯಮಗಳ ಮೂಲಕ ಶರೀರವನ್ನು ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಒಳಪಡಿಸ್ತಕ್ಕಂಥದ್ದಕ್ಕೆ ಯೋಗ ಆಸನಗಳು ಅಂತ ಕರೀತಾರೆ. ಆಯಾಸವಿಲ್ಲದೆ ಸಮತಲದಲ್ಲಿ ನಡೆಯುವ ಕ್ರಿಯೆಗೆ ಯೋಗಾಸನ ಅಂತ ಕರೀತಾರೆ. ಆ ಅಂದರೆ ಆಯಾಸವಿಲ್ಲದೆ, ಸ ಅಂದರೆ ಸಮಸ್ಥಳದಲ್ಲಿ, ನ ಅಂದರೆ ನಡೆಸ್ತಕ್ಕಂಥ ಪ್ರಕ್ರಿಯೆಗೆ ಆಸನ ಅಂತ ಕರೀತಾರೆ. ಹಾಗಾಗಿ ಆಸನವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಏನು ಮಾಡಬೇಕು, ಉಸಿರಾಟದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು. ಈ ರೀತಿ ಕಟಿ ಭ್ರಮಣವನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ 10 ಬಾರಿ ಅಭ್ಯಾಸ ಮಾಡಬೇಕು. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದರೂ ಮಾಡಬಹುದು. ಇದರಲ್ಲಿ ಹೆಚ್ಚು ಮಾಡಿದಷ್ಟು ಸಮಸ್ಯೆಗಳ ಒಂದು ಸರಮಾಲೆಗಳು ಕಡಿಮೆ ಆಗ್ತಾ ಬರ್ತವೆ. ಹೆಚ್ಚು ಮಾಡಿದಷ್ಟು ಕೆಲವೊಂದಿಷ್ಟು ಔಷಧಿಗಳನ್ನು ನಾವು ಹೆಚ್ಚು ತೆಗೆದುಕೊಂಡಷ್ಟು, ಹೆಚ್ಚು ಸೇವನೆ ಮಾಡಿದಷ್ಟು ಸೈಡ್ ಎಫೆಕ್ಟ್ಗಳ ಸರಮಾಲೆ ನಮಗೆ ಜೋಡಿಸಲ್ಪಡ್ತವೆ. ಆದರೆ ಯೋಗವನ್ನು ನಾವು ಹೆಚ್ಚು ಮಾಡಿದಷ್ಟು ಇನ್ನಷ್ಟು ನಮ್ಮ ಸಮಸ್ಯೆಗಳ ಸರಮಾಲೆಗಳು ಕಡಿಮೆ ಆಗ್ತಾ ಬರ್ತವೆ. ಇದಾದ ನಂತರ ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಕಟಿ ಚಕ್ರಾಸನ. ಕಟಿ ಚಕ್ರಾಸನವನ್ನು ಹೀಗೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಈ ಒಂದು ಅಭ್ಯಾಸದಿಂದ ನಿಮಗೆ ಮಲಬದ್ಧತೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಮಲಬದ್ಧತೆ ಅಂತಕ್ಕಂಥದ್ದು ಈಗಿನ ದೊಡ್ಡ ಕಾಯಿಲೆ ಅದು. ಅದರಿಂದ ನಮ್ಮ ಶರೀರಕ್ಕೆ ದೊಡ್ಡ ದೊಡ್ಡ ರೋಗಗಳೇ ಬರ್ತವೆ. ಕ್ಯಾನ್ಸರ್ ಕೂಡ ಬರ್ತಕ್ಕಂಥದ್ದು ಮಲಬದ್ಧತೆಯಿಂದನೇ. ಹೀಗೆ ನಾವು ಬೆಳಗ್ಗೆದ್ದು 1 ಲೀಟ್ರ್ ನೀರನ್ನು ಕುಡಿಬೇಕಾಗ್ತದೆ. ಚಿಕ್ಕ ಮಕ್ಕಳಿದ್ರೆ, ಮುದುಕರಿದ್ದರೆ ಏನು ಮಾಡಬೇಕು, ಅವರು ಅರ್ಧ ಲೀಟ್ರ್, 1/4 ಲೀಟ್ರ್ ನೀರನ್ನು ಕುಡಿಬೋದು. ಈಗ ವಯಸ್ಸಿರ್ತಕ್ಕಂಥವ್ರು 18ರಿಂದ ಒಂದು 40, 45, 50 ವರ್ಷದ ಒಳಗಡೆ ಇರತಕ್ಕಂಥವ್ರು ಕನಿಷ್ಠ ಪಕ್ಷ ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರ್ ನೀರನ್ನು ಕುಡಿಲೇಬೇಕಾಗ್ತದೆ. ಕುಡಿದ ಮೇಲೆ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಮತ್ತೆ ನಾವು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗ, ಈ ರೀತಿ ತಿರುಗಿದಾಗ ಎಕ್ಸಲೇಷನ್ ಮಾಡಬೇಕು. ವಾಪಸ್ ಬರ್ಬೇಕಾದ್ರೆ ಉಸಿರು ತಗೋಬೇಕು, ಮತ್ತೆ ತಿರುಗಿದಾಗ ಎಕ್ಸಲೇಷನ್ ಮಾಡಬೇಕು. ಈ ರೀತಿ ಮಾಡ್ತಾ ಹೋದರೆ ಕರುಳಿನ ಭಾಗ ಸ್ವಚ್ಛವಾಗ್ತಾ ಬರ್ತದೆ. ನೋಡಿ, ಈ ರೀತಿಯಾಗಿ ನಾವು ತಿರುಗಿದಾಗ
ನಾವು ಎಡಕ್ಕೆ ತಿರುಗಿದಾಗ ಬಲ ಒಂದು ಹಸ್ತ ಎಡ ಭುಜದ ಮೇಲೆ ಬರಬೇಕು. ನಾವು ಸಂಪೂರ್ಣವಾಗಿ ಎಡಗಡೆ ನೋಡ್ತಾ ಹೋಗಬೇಕು. ಅದೇ ರೀತಿ ಬಲಕ್ಕೆ ತಿರುಗಿದಾಗ ನಿಮ್ಮ ಎಡ ಹಸ್ತ ಬಲ ಭುಜದ ಮೇಲೆ ಬರಬೇಕು. ಬಲ ಹಸ್ತ ಏನಾಗಬೇಕು, ಸೊಂಟವನ್ನು ಈ ರೀತಿ ಬಳಸಬೇಕು. ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ನೀವು ಅಭ್ಯಾಸ ಮಾಡಬೇಕು. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಇದನ್ನು ಸುಮ್ಮನೆ ಹೀಗೆ ಮಾಡ್ತಿರ್ತಾರೆ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಸಿಗಲ್ಲ ನಿಮಗೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಇನ್ನು ಕೆಲವು ಜನ ಹಿಂಗೆ ಮಾಡ್ತಾರೆ. ಹಿಂಗೆ ಇದರಿಂದನೂ ಕೂಡ ಅಷ್ಟೊಂದು ಹೆಚ್ಚು ಲಾಭ ಸಿಗಲ್ಲ. ಹಾಗಾಗಿ ನೀವು ಸರಿಯಾದ ಕ್ರಮದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಆ ಸರಿಯಾದ ಕ್ರಮವನ್ನು ಸರಿಯಾದ ಒಂದು ಉಸಿರಾಟದ ಮೂಲಕ ನಾವು ಮಾಡ್ತಾ ಹೋದರೆ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಆ ಒಂದು ಆಸನದ ಲಾಭ ಸಿಗ್ತಾ ಹೋಗ್ತದೆ. ಹಾಗಾಗಿ ಹೀಗೆ ಮಾಡಬೇಕು. ಸಂಪೂರ್ಣವಾಗಿ ಉಸಿರನ್ನು ಬಿಟ್ಟು ನಿಮ್ಮ ಶರೀರವನ್ನು ನೀವು ಟ್ವಿಸ್ಟ್ ಮಾಡಬೇಕು. ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ಇದಾದಮೇಲೆ ಏನು ಮಾಡೋದು ಅಂತ ಹೇಳಿದ್ರೆ ಜಾನು ಭ್ರಮಣ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಅಭ್ಯಾಸ. ಹೇಗೆಂದರೆ ಎರಡೂ ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಕೋಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮೊಣಕಾಲನ್ನ ಈ ರೀತಿ ತಿರುಗಿಸ್ಬೇಕು. ಉಸಿರು ತೆಗೆದುಕೊಳ್ತಾ ನೇರ ಮಾಡ್ಕೋಬೇಕು. ಈ ರೀತಿಯಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್, ವೃತ್ತಾಕಾರ ವಿರುದ್ಧ ವೃತ್ತಾಕಾರ. ಈ ರೀತಿಯಾಗಿ ಯಾವಾಗ ಶರೀರ ಕೆಳಗಡೆ ಬಾಗ್ತದೆ ಆವಾಗ ಉಸಿರನ್ನು ಬಿಡಬೇಕು. ಯಾವಾಗ ಶರೀರ ಮೇಲೆ ಬರ್ತದೆ ಆವಾಗ ಉಸಿರನ್ನು ತೆಗೆದುಕೊಳ್ಳಬೇಕು. ಇದಾದ ಮೇಲೆ ನೆಕ್ಸ್ಟು ಪಾದವನ್ನು ನಾವು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕಾಗಿ ಪಾದ ಸಂಚಾರವನ್ನು ಮಾಡಬೇಕು. ಎಕ್ಸೇಲ್ ಮಾಡ್ತಾ ಕೆಳಗಡೆ, ಇನ್ಹೇಲ್ ಮಾಡ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಈ ರೀತಿಯಾಗಿ ಒಂದು 20 ಬಾರಿ ಮಾಡಬೇಕು. ಈ ರೀತಿ. ಇದಾದಮೇಲೆ ರೊಟೇಷನ್ 1 2 3 4 5 ಈ ರೀತಿ 20 ಬಾರಿ. ಇದಾದಮೇಲೆ ಅಪೋಸಿಟ್ ಸೈಡ್ 20 ಬಾರಿ. 1 2 3 4 5 ಇದೇ ರೀತಿ ನೀವು ಕಾಲನ್ನು ಸುತ್ತಿಸ್ತಾ ಹೋಗ್ಬೇಕು. ಕಾಲು ಮೇಲೆತ್ತಿದಾಗ ಸರಿಯಾಗಿ ಬ್ಯಾಲೆನ್ಸಿಂಗ್ ಇರಬೇಕು. ಕಾಲು ಮೇಲೆತ್ತಿದ ತಕ್ಷಣ ಕೆಲವು ಜನರಿಗೆ ಏನಾಗ್ತದೆ, ಬ್ಯಾಲೆನ್ಸಿಂಗ್ ತಪ್ತದೆ, ಹೀಗೆ ಕುಂಟ್ಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿ ನೀವು ಇದ್ದಾಗ ಒಂದು ಗೋಡೆಯ ಸಹಾಯದ ಮೂಲಕ ಅಭ್ಯಾಸ ಮಾಡಬೇಕು. ಮಾಡ್ತಾ ಮಾಡ್ತಾ ಏನಾಗ್ತದೆ, ಶರೀರದಲ್ಲಿ ಬ್ಯಾಲೆನ್ಸಿಂಗ್ ಬರ್ತದೆ. ಆವಾಗ ನೀವು ವಿತೌಟ್ ಸಪೋರ್ಟ್ ಕೂಡ ಮಾಡಬಹುದು. ಈ ರೀತಿ ರೊಟೇಷನ್ ಕ್ಲಾಕ್ ವೈಸ್. ಯಾವಾಗ ಕೆಳಗಡೆ ಸಂಚಾರ ಆಗ್ತಾ ಉಸಿರು ಬಿಡಬೇಕು, ಯಾವಾಗ ಮೇಲೆ ಬರ್ತದೆ ಅವಾಗ ಉಸಿರನ್ನ ತೆಗೆದುಕೋಬೇಕು. ಅದೇ ರೀತಿ ಅಪೋಸಿಟ್ ಸೈಡ್ ಈ ರೀತಿ ಅಭ್ಯಾಸ ಮಾಡಬೇಕು. ಈಗ ನೋಡಿ, ತಲೆಯಿಂದ ಪಾದದವರೆಗೂ ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನ ನಾವು ಅಭ್ಯಾಸ ಮಾಡಿದ್ದಾಯಿತು. ಇದರಲ್ಲಿ ಇನ್ನೊಂದಿಷ್ಟು ಸೂಕ್ಷ್ಮ ಯೋಗ ವ್ಯಾಯಾಮಗಳು ಬರ್ತವೆ. ಅದಾದ ನಂತರ ಬಹುಮುಖ್ಯವಾಗಿ ಯೋಗ ಜಾಗಿಂಗ್ ಅಂತಕ್ಕಂಥದ್ದಿದೆ. ಆ ಯೋಗ ಜಾಗಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಈ ಸೂಕ್ಷ್ಮ ಯೋಗ ವ್ಯಾಯಾಮಗಳನ್ನ ಮಾಡಿದ ನಂತರ ಆ ಯೋಗ ಜಾಗಿಂಗ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು.